ಈಗ ಎಲೆಕ್ಷನ್ಸ್ ಕಂಡಕ್ಟ್ ಆಗಲಿ, ಈಗ ಏನಿದೆ ಅದಕ್ಕೆ ವ್ಯಾಪ್ತಿಗೆ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದಿದೆ. ಈಗ ಆಡಳಿತಾಧಿಕಾರಿಗ ನೇಮಕ ಮಾಡಿದ್ವಿ. ಈಗಿರುವಂತ ಎಲೆಕ್ಷನ್ ಅಲ್ಲೇ ಚುನಾವಣೆ ಅದಾದ್ಮೇಲೆ ಸೈಮಲ್ಟೇನಿಯಸ್ ಆಗಿ ಆ ಕೆಲಸ ಕೂಡ ನಾವು ಮಾಡ್ತೀವಿ. ಆ ಏರಿಯಾ ಏನಿರುತ್ತೆ ಅಂತ ಹೇಳಿ ನಾನು ಸುತ್ತಲೂ ಶಾಸಕರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲ ಶಾಸಕರನ್ನ ಅಧಿಕಾರಿಗಳು ಕೂಡ ನಾವು ಮಾಡಬೇಕಾಗ್ತದೆ. ಅದಾದ್ಮೇಲೆ ನಾನು ತಿಳಿಸ್ತೀನಿ. ಫಸ್ಟ್ ನಾವು ಅದು ಕೈ ಹಾಕಕ್ಕೆ ಹೋದ್ರೆ ಅನೇಕ ಲಿಟಿಗೇಷನ್ಸ್, ಕೋರ್ಟ್ ಕಚೇರಿ ಎಲ್ಲ ಬರ್ತದೆ. ಆ ದೃಷ್ಟಿಯಿಂದ ಬಹಳ ದೂರದಲ್ಲಿ ಇಟ್ಕೊಂಡು ಜನರಿಗೆ ಆಡಳಿತವನ್ನು ಕೊಡಬೇಕು. 74 ತಿದ್ದುಪಡಿಯನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಯಾವ ಅಡಚಣೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತೀವಿ. ಯಾಕೆಂದ್ರೆ ಕೆಲವು ಕಡೆ ಬಾರ್ಡಲ್ಲಿ, ಕೆಲವು ಕಡೆ CMCಗಳು ಇರ್ತದೆ, ಕೆಲವು ಕಡೆ ಪಂಚಾಯತಿ ಇರ್ತದೆ. ಅವ್ರಿಗೆ ಟೈಮ್ ಇದೆ. ನಾವು ಅವ್ರನ್ನೂ ಸೇರ್ಕೊಂಡ ತಕ್ಷಣ ಅವ್ರನ್ನ ಇಲ್ಲಿ ಅಫಿಷಿಯಲ್ ಆಗಿ ಇಲ್ಲಿ ಮೆಂಬರ್ ಆಗಿ ನಾವು ನೇಮಕ ಮಾಡಬೇಕು. ಪಂಚಾಯತ್ ಮೆಂಬರ್ ಆಲ್ಸೋ ಅದಕ್ಕೆ ಚಿಕ್ಕ ಬೌಂಡ್ ಇದೆ, ದೊಡ್ಡ ಬೌಂಡ್ ಇದೆ. ಆತ ಕೂಡ ಇಲ್ಲಿ ಮೆಂಬರ್ ಆಗಿ ಕಾರ್ಪೊರೇಷನ್ ಕೆಲಸ ಮಾಡಬೇಕಂತ ಅವಕಾಶ ಹಿಂದೆ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಒಳಗಡಿಸಿದೆ. ಆ ದೃಷ್ಟಿಯಿಂದ ಆ ಏರಿಯಾ ಕಾಲ್ ಮಾಡಬೇಕಾದ್ರೆ ನಾವು ಮತ್ತೊಂದು ಎಕ್ಸೈಸ್ ಅನ್ನು ನಾವು ಮಾಡಬೇಕಾಗ್ತದೆ. ಸೊ ಆಡಳಿತ ದೃಷ್ಟಿಯಿಂದ ಆ ಕೆಲಸ ಕೂಡ ನಾವು ಮಾಡ್ತೀವಿ. ಈಗಿರೋ ವ್ಯಾಪ್ತಿಗೆ 500 ಜನ ಕಾರ್ಪೊರೇಟರ್ಸ್ ಬಹಳ ಚಿಕ್ಕ ವ್ಯಾಪ್ತಿ ಆಗಿದೆ. ಅದು ನಿಮ್ಗೆ ಇನ್ನ ನಂಬರ್ ಗೊತ್ತಿಲ್ಲ. ಆ ಜನಸಂಖ್ಯೆ 1,40,00,000 ಅಫಿಷಿಯಲ್ ಆಗಿ ಜನಸಂಖ್ಯೆ ಅದು ಬೇರೆ ಕಾರ್ಪೊರೇಷನ್ ಗಮನಿಸಿದ್ದೀವಿ. ಸೊ ಇಲ್ಲಿ 30 ಜನ ಮೆಂಬರ್, 25 ಜನ ಅಸೆಂಬ್ಲಿ ಕ್ಯಾಂಡಿಡೇಟ್ಸ್. ಒಂದೊಂದು ಕೆಲವು ಅಸೆಂಬ್ಲಿ ಕ್ಷೇತ್ರದಲ್ಲಿ 6 ಲಕ್ಷ ಹುಟ್ಟಿದೆ, 3 ಕ್ಷೇತ್ರದಲ್ಲಿ ಆ ರೀತಿ ಇದೆ. ಸೊ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರ್ತಿದೆ. ಅವ್ರಿಗೆ ವೋಟರ್ ಇದ್ದಾರೋ ಇವಾಗ ಸರ್ವಿಸ್ ಅಂತ ನಾವು ಕೊಡಲೇಬೇಕು. ಹೊರಗಡೆಯಿಂದ ಎವ್ರಿ ಡೇ 70 ಲಕ್ಷ ಜನ ಬೆಂಗಳೂರಿಗೆ ಇವತ್ತು ಜನ ಬರ್ತಾ ಇದ್ದಾರೆ. 70 ಲಕ್ಷ ಜನ ಹೋಟೆಲ್ ಬರ್ತಾರೆ, ವ್ಯಾಪಾರ ಮಾಡ್ತಾರೆ, ಹೋಗ್ತಾರೆ, ಕೆಲಸಕ್ಕೆ ಬರ್ತಾರೆ. ಹೊರಗಡೆಯಿಂದ ಬೆಂಗಳೂರಿಗೆ ಸುತ್ತಮುತ್ತಿರುವಂಥ ಎಲ್ಲ ನಗರಗಳಿಂದ, ಮಂಡ್ಯ, ಮೈಸೂರಿಂದ ಹಿಡಿದು ತುಮಕೂರು, ಕೋಲಾರ ಎಲ್ಲ ಜನಸಂಖ್ಯೆ ಉದ್ಯೋಗಕ್ಕೋಸ್ಕರ ಒಂದೊಂದು ಜಿಲ್ಲೆಯಿಂದ 10,000, 20,000 ಜನ ಬಂದು ಹೊರಗಡೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಆ ನಾಗರಿಕರು ಕೂಡ ನಾವು ಈ ಸೇವೆಯನ್ನ ನಾವು ಮಾಡಬೇಕಾಗಿದೆ. 5 ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿರುವಂತಹ ಹೊಸ ಕಮಿಷನರ್ಸ್ಗೆ ಫಸ್ಟ್ ಅವರ ಗುರಿ ಏನಾಗಿದೆ? ಅದು ಅವ್ರು ಹೇಳ್ತಾರೆ ನಿಮಗೆ. ಫಸ್ಟ್ ಅವರೆಲ್ಲ ಇಂಡಿಪೆಂಡೆಂಟ್ ಆಗಿ ಅವರ ಶಕ್ತಿ ಪ್ರದರ್ಶನ ಫೀಲ್ಡ್ ಅಲ್ಲಿ ಎಲ್ಲರೂ ಕೂಡ ರೋಡಲ್ಲಿ ಇರಬೇಕು. ಈಗಾಗಲೇ ನಮ್ಮ ಹೊಸ GBA ಕಮಿಷನರ್ ಬೆಳಗ್ಗೆ 6 ಗಂಟೆಯಿಂದಲೇ ವಾಕಿಂಗ್, ಫುಟ್ಪಾತ್ ನೋಡೋದ್ರಲ್ಲಿ, ಚರಂಡಿ ನೋಡೋದ್ರಲ್ಲಿ, ನೀರು ನೋಡೋದ್ರಲ್ಲಿ ಅವ್ರಿಗಾಗಲೇ ಕಾಲ ಕಳೀತಾ ಇದೆ. ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ, ಫುಟ್ಪಾತ್ ಅಲ್ಲಿ ಅವ್ರು ಕಾಣ್ತಾರೆ. ಸೊ ಎಲ್ಲರೂ ಕೂಡ ಆಲ್ ಕಮಿಷನರ್ಸ್ ಹ್ಯಾವ್ ಟು ಬಿ ಇನ್ ಫೀಲ್ಡ್ ಟಿಲ್ 10 o'clock. ಸೊ ಅದು ಇದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮಿನಿಮಮ್ 17 hours, 16-17 hours ಅವರು ಕೆಲಸವನ್ನು ಮಾಡಬೇಕು. ಅಕೌಂಟಬಿಲಿಟಿ. ಅದಕ್ಕೋಸ್ಕರ ಎಲ್ಲ ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ಕಂಪಲ್ಸರಿ ಡೆಪ್ಟಿ ಕಮಿಷನರ್ನ ಮಾಡುವಂಥವ್ರಿಗೆ ನಾವು ಆಯ್ಕೆ ಮಾಡಿ ಸೀನಿಯರ್ ಆಫೀಸರ್ಸ್ನ ನಾವು ಇದಕ್ಕೆ ನೇಮಕ ಮಾಡಿದ್ದೀವಿ. ಅವ್ರ ಜೊತೆಗೆ ಒಬ್ಬೊಬ್ರು ಜೂನಿಯರ್ IAS ಆಫೀಸರ್ಸು ಅವರು ಕೂಡ ಅದಕ್ಕೆ ಅವ್ರನ್ನ ಕೂಡ ನಾವು ಇದಕ್ಕೆ ನೇಮಕ ಮಾಡಿದ್ದೀವಿ. ಸರ್ 500 ಜನ ಇಂಜಿನಿಯರ್ಸ್ ನೇಮಕ ಮಾಡ್ಕೊಂತಿದ್ದಾರೆ ಹೊಸದಾಗಿ ಸರ್. ಯಾಕಂದ್ರೆ ಜಿಯೋಗೆ ಗ್ರಾಂಟ್ಸ್ 800 ಕೋಟಿದು ಮತ್ತೆ BBMP ಗ್ರಾಂಟ್ಸ್ 900 ಕೋಟಿದು ವೈಟ್ ಆಫೀಸ್ ಎಲ್ಲ ಸೆಟ್ ಬೀಸ್ಮೇಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದು ನಾವು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅದನ್ನ ಸದ್ಯಕ್ಕೆ ಒಂದು 3-4 ತಿಂಗಳು ಸ್ವಲ್ಪ ಏನೇನು ಸೆಕ್ಯೂರ್ ಮಾಡಬೇಕು ಅದಕ್ಕೆಲ್ಲ ನಾವು ಮಾಡ್ತೀವಿ. ಕಾಂಟ್ರಾಕ್ಟ್ ಅದೆಲ್ಲ ಬೇರೆ ನೋಡ್ತೀವಿ ನಾವು. ಕೆಲವು ಒಂದೊಂದು ಏರಿಯಾ ಅಂತ ಒಂದೊಂದು ಮುಂದಕ್ಕೆ ಯಾವ್ದಾದ್ರು ನಮ್ಮ ಏರಿಯಾ ಡಿವೈಡ್ ಆಗ್ತಿದೆ. ಈಗೇನು ನಮಗೆ ಏರಿಯಾನ ನಾವು ಫಿಕ್ಸ್ ಮಾಡಿದ್ದೀವಿ, ಕಂಪ್ಲೀಟ್ ಅದು ಮುಂದಕ್ಕೆಲ್ಲ ಅದೆಲ್ಲ ಈಗ ಹೊಸದಾಗಿ ಏನು ನಾವು ಮಾಡಿದೀವಿ ಅದನ್ನೆಲ್ಲ ನಾವು ಡಿವೈಡ್ ಮಾಡ್ತೀವಿ. ಆಮೇಲೆ ಕಂಪ್ಲೀಟ್ ಆ ಏರಿಯಾಗೆ ಆ ಜವಾಬ್ದಾರಿನ ಬಿಟ್ಬಿಟ್ಟಿದ್ದೀವಿ. ಇಂಗ್ಲಿಷ್ ಪದ ಇದೆ, ಅವ್ರದೇ ಸೆಲೆಕ್ಟ್ ಮಾಡಕ್ಕೆ ಹೇಳ್ತೀವಿ. ಕನ್ನಡದಲ್ಲೆಲ್ಲ ಬರ್ಸಿದ್ವಿ ನಾವು. ಮುಂಬೈಲು ಈ ರೀತಿ ಪರಿಸ್ಥಿತಿ ಬಂದಿತ್ತು, ಬೇರೆ ಕಡೆ ಬಂದಿತ್ತು. ಈ ವಿಶ್ವ ನೋಡ್ತಾ ಇದೆ. ಬೆಂಗಳೂರಲ್ಲಿ 2 ಲ್ಯಾಂಗ್ವೇಜ್ ಕೂಡ ಬಹಳ ಪ್ರಸಿದ್ಧವಾಗಿದೆ. ಇದು ಹೊರಗಡೆಯವರು ಕೂಡ ಇದ್ರ ಬಗ್ಗೆ ನಾವು ಹೆಚ್ಚು ಗೌರವವನ್ನು ಕೊಡಬೇಕು. ಸೊ ಇದು ನಮ್ಮ ಮಾತೃಭಾಷೆ ಕೊಡುವಂತ ಪ್ರಶ್ನೆ ಎಲ್ಲ ಆಳ್ತ ಭಾಷೆನೂ ಇರ್ತದೆ. ಬೇಕಾದ್ರೆ ಒಳ್ಳೆ ಪದ ಕೊಟ್ರೆ ಅದಕ್ಕೆ ಬೇಕಾದ್ರೆ ನೋಡೋಣ, ಚಿಂತೆ ಮಾಡಿ. ನೋಡಿ ಅಮ್ಮ, ಯಾರು ಇಲ್ಲಿ ವೋಟರ್ ಇರ್ತಾರೆ
ಯಾರು ಇಲ್ಲಿ ವೋಟರ್ ಅವ್ರು voting ಇಲ್ಲಿ ನನಗೆ ಗೊತ್ತಿಲ್ಲ. ವೋಟರ್ ಇದ್ರೆ ಮಾತ್ರ ಐ ಡೋಂಟ್ ನೋ ವೆರಿ ನನಗೆ ಹಾಗಿದ್ರೆ ಬೇರೆಯವರೆಲ್ಲ ಬೇರೆ MLC ಗಳೆಲ್ಲ ಇಲ್ಲೇ voting ನೋಡಪ್ಪ, ಮಾಡ್ತಾರೆ. ಇಲ್ಲಿ ಯಾರು ವಾಸ ಇರ್ತಾರೆ, ವಾಸ ಇಟ್ಕೊಂಡು ವೋಟ್ ಇರ್ತಾರೆ, ಯಾರು ಪ್ರತಿನಿಧಿಗಳಾಗಿರ್ತಾರೆ. ಈಗ ನಾನು ಬೆಂಗಳೂರಲ್ಲೇ ವಾಸ ಇದ್ದೀನಿ, ನನ್ನ ಓಟು ದೊಡ್ಡ ಹಳ್ಳಿಯಲ್ಲಿ ಇದೆ, ನಾನು ಇಲ್ಲಿ ವೋಟ್ ಹಾಕ್ತೀನಿ. ನಾನು ಯಾವ ಕಾರ್ಪೊರೇಷನ್ಗೂ ಬಂದು ವೋಟ್ ಹಾಕ್ತೀನಿ, ಯಾವ ಮೇಯರ್ಗೂ ಬಂದು ನಾನು ಅಶ್ವತ್ಥಾನ ಕ್ಷೇತ್ರದಲ್ಲೇ ನಾನು ವಾಸ ಮಾಡ್ತೀನಿ ಕೂಡ ನಾನು ಆ ಕಾರ್ಪೊರೇಷನ್ ಬಂದು ವೋಟ್ ಹಾಕ್ತೀನಿ. ಅದು ನನಗೆ ಹಕ್ಕಿಲ್ಲ. ನನಗೆ ಹಕ್ಕು ಏನಿದೆ ಅಂದ್ರೆ ನನ್ನ ವೋಟರ್ ಬೇರೆ ಪ್ರತಿನಿಧಿಗಳು. ಈಗ ನಾವು ಶಿವಣ್ಣ ಆನೇಕಲ್ ಕ್ಷೇತ್ರ ಒಂದು ವಾರ್ಡ್ ಸೇರ್ತೇವೆ, ಪ್ರತಿನಿಧಿಸುವಂತವ್ರಿಗೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಕೆಲವರು ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್, ರಾಜ್ಯಸಭಾ ಮೆಂಬರ್ ನಮ್ಮ ಸುಧಾಮೂರ್ತಿ ಅವರು ಇಲ್ಲಿ ವೋಟರ್ ಇದ್ದಾರೆ, ಅವರು ನಾವು ಪ್ರೊವೈಡ್ ಮಾಡಲೇಬೇಕಾಗ್ತದೆ. ಅದಕ್ಕೆ ನಾವು ಸ್ಮಾಲ್ ಏನಾದ್ರು ಇದು ಅಮೆಂಡ್ಮೆಂಟ್ ತರಕ್ಕೂ ಕೂಡ ನಾವು ಸಿದ್ಧ. ಯಾಕೆಂದ್ರೆ ಅವೆಲ್ಲ ನಾವು ಇಲ್ಲಿ ವೋಟರ್ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಇಲ್ಲಿ ಅವಕಾಶವನ್ನು ನಾವು ಕೊಡ್ಬೇಕು. ಯಾರು ವೋಟರ್ ಇಟ್ಕೊಳ್ತಾರೆ ಅವ್ರಿಗೆ ನಾವು ಕೊಡ್ಬೇಕು. 75 ಇದೆ 80 ನಾವೇನು ಅವ್ರ ಓಟು ಅವ್ರ ಊರಲ್ಲಿ ಇಟ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಮೊದಲಿಂದ ಕೂಡ ಅವ್ರ ಓಟು ಅವ್ರ ಮನೆ ಜಾಸ್ತಿ ಮಾಡ್ತೀರಾ ಸರ್? ಹಂಗಾರೆ ಕಮಿಟಿ ಮೆಂಬರ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್? ಯಾವುದು ಜಿಪಿ ಯಾರಲ್ಲಿ ಜನಸಂಖ್ಯೆ ಇರ್ತಾರೆ ಅವ್ರು ನಾವು ಕೊಡಬೇಕು. ಸರ್ ಇದಕ್ಕಂತಾನೆ ಅಲ್ಲಿಂದ ಈ ಕಡೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬೇಕಾದಷ್ಟೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟು ನಡೆದಿದೆಯಲ್ಲ, ಹೊರಗಡೆ ಇವರೆಲ್ಲ ಬಂದಿದ್ದಾರೆ. So ಎಲ್ಲ MLC ಗಳು ಇಲ್ಲೇ voting ಮಾಡ್ಕೊಳ್ಳೋದು. ಮತ್ತೆ ಅವರು ನೋಡಲ್ ಡಿಸ್ಟ್ರಿಕ್ಟ್ ಕೂಡ ಮೈಸೂರೇ ಇದೆ ಸರ್. ಅವ್ರ ನೋಡಲ್ ಡಿಸ್ಟ್ರಿಕ್ಟ್ ಕೂಡ ಮೈಸೂರೇ ಇದೆ. ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ಇರಬೇಕು, ಎಲೆಕ್ಟೆಡ್ ಮೆಂಬರ್ ಇರಬೇಕು, ಇಲ್ಲಿ ವೋಟ್ ಇರಬೇಕು ಅಷ್ಟೇ. ಸರ್ ಅವ್ರದ್ದು ಒಂದು ವೋಟ್ ಮಾತ್ರ ಇತ್ತೀಚೆಗೆ ಟ್ರಾನ್ಸ್ಫರ್ ಆಗಿದೆ ಸರ್ ವಿಜಯನಗರಕ್ಕೆ, ರೆಸಿಡೆನ್ಷಿಯಲ್ ಅಡ್ರೆಸ್ ಅವ್ರ ತಾಯಿ ಮನೆಗೆ. ಆದ್ರೆ ಅವರು ನೋಡಲ್ ಡಿಸ್ಟ್ರಿಕ್ಟ್ ಬರೋದು ಮೈಸೂರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.